ದಶಕಗಳ ಹಿಂದೆ ಹಿರಿಯ ಸಹಕಾರಿ ದುರಿನ್ ಸುಭಾಷ್ ಹಾಗೂ ಅಶೋಕ್ ಪಾಟೀಲರ ಪ್ರೇರಣೆಯಿಂದ ಪ್ರಾರಂಭವಾದ ಕಲ್ಪವೃಕ್ಷ ಕೋ-ಆಪ್ ಕ್ರೆಡಿಟ್ ಸೊಸೈಟಿ ಮಿತ ಖರ್ಚು, ಪಾರದರ್ಶಕ ಆಡಳಿತದೊಂದಿಗೆ ನಿರಂತರ ಸಂಸ್ಥೆಯ ಅಭಿವೃದ್ಧಿಗೆ ಆಡಳಿತ ಮಂಡಳಿ ಶ್ರಮಿಸಿದ್ದರಿಂದ ಸೊಸೈಟಿಗೆ ಕಳೆದ ಆರ್ಥಿಕ ವರ್ಷದಲ್ಲಿ ದಾಖಲೆ 1,05,00,000 ರೂಪಾಯಿ ಲಾಭ ಬಂದಿದ್ದು, ಸಂಘದ ಸದಸ್ಯರಿಗೆ ಜಿಲ್ಲೆಯಲ್ಲಿ ದಾಖಲೆ 25ರಷ್ಟು ಲಾಭಾಂಶ ನೀಡಲಾಗುತ್ತಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಶೀಘ್ರದಲ್ಲಿಯೇ 8 ಶಾಖೆಗಳನ್ನು ಪ್ರಾರಂಭಿಸಲಾಗುವುದೆಂದು ಸಂಸ್ಥೆಯ ಅಧ್ಯಕ್ಷ ಸಂದೀಪ್ ಪಾಟೀಲ್ ತಿಳಿಸಿದರು. ಅವರು ಸಂಸ್ಥೆಯ 34ನೇ ವಾರ್ಷಿಕ ಸುಧಾರಣಾ ಸಭೆಯಲ್ಲಿ ಮಾತನಾಡುತ್ತಿದ್ದರು. ಸಭೆಯ ಪ್ರಾರಂಭದಲ್ಲಿ ಸಂಘದ ವತಿಯಿಂದ ಕಳೆದ ಆರ್ಥಿಕ ವರ್ಷದಲ್ಲಿ ನಿಧನರಾದ ಸಂಸ್ಥೆಯ ಸದಸ್ಯರು ವಿವಿಧ ಕ್ಷೇತ್ರಗಳಲ್ಲಿ ಗಣ್ಯರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ತದನಂತರ ವೇದಿಕೆಯಲ್ಲಿ ಗಣ್ಯರಿಂದ ದೀಪ ಬೆಳಗಿ ವಾರ್ಷಿಕ ಸಭೆ ಪ್ರಾರಂಭವಾಯಿತು. ವಾರ್ಷಿಕ ಸಭೆಯಲ್ಲಿ ವಿವಿಧ ಸ್ಥಾನಗಳಿಗೆ ಆಯ್ಕೆಯಾದ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ಸಂದೀಪ್ ಪಾಟೀಲ್ ವರದಿ ವಾಚನ ಮಾಡಿ ಸಂಸ್ಥೆಗಳನ್ನು ಪ್ರಸ್ತಾಪಿಸಿ ಸದಸ್ಯರಿಂದ ಮಂಜೂರಿ ಪಡೆದ ಸೊಸೈಟಿ ಸಂಪತ್ತಿಗೆ ಸ್ಥಿತಿ ವಿವರಿಸಿದ್ದು, ಸಂಸ್ಥೆಯು 1,677 ಸದಸ್ಯರನ್ನು ಹೊಂದಿದ್ದು 29,97,000 ರೂಪಾಯಿ ಷೇರ ಬಂಡವಾಳ, 8,37,00,000 ರೂಪಾಯಿ ನಿಧಿ, 35,40,00,000 ರೂಪಾಯಿ ಠೇವು ಸಂಗ್ರಹಿಸಿದ್ದು, 21,77,00,000 ರೂಪಾಯಿ ಗುಂತಾವಣೆ ಮಾಡಿ ವರ್ಷ ತಕ್ಕಂತೆ ಸಂಘದ ಸದಸ್ಯರಿಗೆ 19,57,00,000 ರೂಪಾಯಿ ಸಾಲ ನೀಡಿ ಸಕಾಲಕ್ಕೆ ಮರುಪಾವತಿಸಿಕೊಡುವುದರಿಂದ ಸಂಸ್ಥೆಗೆ ದಾಖಲೆ 1,05,00,000 ರೂಪಾಯಿ ಲಾಭ ಬಂದಿರುವುದಾಗಿ ತಿಳಿಸಿದರು. 19,046 ರೂಪಾಯಿ 38 ಪೈಸೆ ಇರುತ್ತದೆ. ಇದು ಕಳೆದ ವರ್ಷಕ್ಕಿಂತ ರೂಪಾಯಿ 1,10,58,202 ರೂಪಾಯಿ 93 ಪೈಸೆ ಹೆಚ್ಚಳವಾಗಿರುತ್ತದೆ. ಠೇವು ಸಂಗ್ರಹಣೆಯಲ್ಲಿ ಗಣನೀಯವಾಗಿ ಹೆಚ್ಚಳವಾಗಿದ್ದು, ವರದಿ ವರ್ಷದ ಕೊನೆಗೆ ಸಂಘದ ಎಲ್ಲ ಪ್ರಕಾರದ ಠೇವುಗಳು ಕೂಡಿ ಒಟ್ಟು ರೂಪಾಯಿ 35,40,95,636 ರೂಪಾಯಿ 67 ಪೈಸೆ ಇರುತ್ತದೆ. ಇದು ಕಳೆದ ವರ್ಷಕ್ಕಿಂತ ಶೇಕಡಾ 18.92% ಅಂದರೆ 5,63,31,528 ರೂಪಾಯಿ 61 ಪೈಸೆ ಹೆಚ್ಚಳವಾಗಿದೆ ಎಂದು ಹೇಳಲು ತುಂಬಾ ಸಂತೋಷವೆನಿಸುತ್ತದೆ. ಏಕೆಂದರೆ ಕ್ರೆಡಿಟ್ ಸೊಸೈಟಿಯ ಕ್ಷೇತ್ರದಲ್ಲಿ ಠೇವುಗಳ ಮೇಲಿನ ಸ್ಪರ್ಧಾತ್ಮಕ ಬಡ್ಡಿದರಗಳ ನಡೆಯೂ ಸಹ ನಮ್ಮ ಸದಸ್ಯರು ಮತ್ತು ಠೇವುದಾರರು ತಮ್ಮ ಅಮೂಲ್ಯವಾದ ಠೇವುಗಳನ್ನು ನಮ್ಮ ಸಂಸ್ಥೆಯಲ್ಲಿ ಇಟ್ಟು ನಮ್ಮ ಸಂಸ್ಥೆಯ ಮೇಲೆ ವಿಶ್ವಾಸ, ನಂಬಿಕೆ ತೋರಿದ್ದೀರಿ. ಇದೇ ಪ್ರಕಾರ ಇನ್ನು ಮುಂದೆಯೂ ಕೂಡ ತಮ್ಮೆಲ್ಲರ ಸಹಕಾರ, ವಿಶ್ವಾಸ ನಮ್ಮ ಸಂಸ್ಥೆಯ ಮೇಲೆ ಇರಲೆಂದು ಬಯಸುತ್ತೇನೆ. ಸಾಲಗಳು ವರದಿ ವರ್ಷದ ಕೊನೆಯ ತನಕ ಒಟ್ಟು ಹಂಚಿದ ಸಾಲ ರೂಪಾಯಿ 19,57,38,500 ರೂಪಾಯಿ ಇದ್ದು, ಇದು ಕಳೆದ ವರ್ಷಕ್ಕಿಂತ ರೂಪಾಯಿ 57,43,979 ರೂಪಾಯಿಯಷ್ಟು ಹೆಚ್ಚಿಗೆ ಸಾಲ ಕೊಡಲಾಗಿದೆ. ಈ ಮೇಲಿನ ಪೈಕಿ 48,22,383 ರೂಪಾಯಿಗಳು ಮಾತ್ರ ಕಟಬಾಕಿಯಾಗಿರುತ್ತದೆ. ಈ ಪ್ರಕಾರ ಕಟಬಾಕಿ ಸಾಲದ ಪ್ರಮಾಣ ಶೇಕಡಾ 2.46% ಮಾತ್ರ ಇರುತ್ತದೆ. ಅಂದರೆ ವಸೂಲಿ ಪ್ರಮಾಣ ಶೇಕಡಾ 97.54% ಆಗಿರುತ್ತದೆ. ಈ ಸುಸ್ತಿ ಸಾಲದ ಪ್ರಮಾಣ ನಮಗೆ 0%ಗೆ ಇಳಿಸಬೇಕಾಗಿದೆ. ಅದಕ್ಕಾಗಿ ಸಂಸ್ಥೆಯ ಸಾಲಗಾರರು ಸಕಾಲಕ್ಕೆ ತಮ್ಮ ಸಾಲವನ್ನು ಮರುಪಾವತಿ ಮಾಡಿಕೊಂಡು ಸಂಘದ ಪ್ರಗತಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಶುಲ್ಕ ಸಂಘವು 31 ಮಾರ್ಚ್ 2025 ಕೊನೆಗೆ ವಿವಿಧ ಬ್ಯಾಂಕುಗಳಲ್ಲಿ ಕೂಡಿ ಒಟ್ಟು ರೂಪಾಯಿ 4,22,33,296 ರೂಪಾಯಿ 63 ಪೈಸೆ ಶುಲ್ಕ ಇಡಲಾಗಿದೆ. ಹಾಗೂ ನಗದು ಶುಲ್ಕ ಅಂತ ರೂಪಾಯಿ 5,62,649 ರೂಪಾಯಿ 63 ಪೈಸೆಯಷ್ಟು ಕಾಯ್ದಿರಿಸಲಾಗಿದೆ. ಗುಂತವಣೆಗಳು ಸಂಘವು 31 ಮಾರ್ಚ್ 2025 ಕೊನೆಗೆ ಒಟ್ಟು ರೂಪಾಯಿ 21,78,04,667 ರೂಪಾಯಿ ಗುಂತವಣೆ ಮಾಡಲಾಗಿದ್ದು, ಇವುಗಳ ಪೈಕಿ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಮತ್ತು ಸಹಕಾರಿ ಸಕ್ಕರೆ ಕಾರ್ಖಾನೆಗಳಲ್ಲಿ 83,600 ರೂಪಾಯಿಗಳ ಷೇರನ್ನು ತೆಗೆದುಕೊಂಡು ಇನ್ನು ವಾರ್ಷಿಕ ಸಭೆಯಲ್ಲಿ ಸಂಚಾಲಕರಾದ ರಮಿತ್ ಸದಲ್ಗೆ, ರಮೇಶ್ ಪಾಟೀಲ್, ಅಶೋಕ್ ಪಾಟೀಲ್, ರವೀಂದ್ರ ರೋಗೆ, ರಾಜಗೌಡ ಪಾಟೀಲ್, ವಿಜಯ ಪಾಟೀಲ್, ಪದ್ಮಶ್ರೀ ಟಾಕಳೆ, ರಾವಸಾಹೇಬ್ ಪಾಟೀಲ್, ಶರಾಫತ್ ದುದ್ಗಾವೆ, ಬಾಬುಸಾಬ್ ವಡ್ಡರ್, ಬೆಡಕಿಹಾಳ ಶಾಖೆಯ ಅಧ್ಯಕ್ಷ ಡಾಕ್ಟರ್ ವಿಪುಲ್ ಸದಲ್ಗೆ, ಮಂಗೂರು ಶಾಖೆಯ ತಾತ್ಯಾಸಾಹೇಬ್ ಪಾಟೀಲ್ ಹಾಗೂ ಎಲ್ಲ ಶಾಖೆಗಳ ನಿರ್ದೇಶಕ ಮಂಡಳಿ ಸದಸ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, B5 ನ್ಯೂಸ್, ನಿಪ್ಪಾಣಿ.
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369.